ಚಂದ್ರನಲ್ಲಿರುವುದು ತಂಪು, ಸೂರ್ಯನಿರುವುದು ಕೆಂಪು. ಆದ್ರೆ ನನ್ನ ಹೃದಯದಲ್ಲಿ ಬರೀ ರೋಷದ ಜ್ವಾಲೆಯೇ. ಸತ್ಯಕ್ಕೆಲ್ಲಿದೆ ನೆಲೆ, ನ್ಯಾಯಕ್ಕೆಲ್ಲಿದೆ ಬೆಲೆ. ಸತ್ಯ ನ್ಯಾಯ ಬಿಕ್ಕಿ ಬಿಕ್ಕಿ ಆಡುತ್ತಿರುವ ಇದರ ಸಮಾಜದಲ್ಲಿ ನಮ್ಮಂತ ಗಂಡ ಪುಣ್ಯ ತರಬೇಕೆ ಅನ್ಯಾಯವೇ ಕುರುಡಾಗುತ್ತಿದೆ. ನಮ್ಮ ದೇಶಕ್ಕೆ ಸ್ವತಂತ್ರ ತಂದುಕೊಟ್ಟ ಮಹಾತ್ಮ ಗಾಂಧೀಜಿ ಸತ್ತಿದ್ರು 1948ರಲ್ಲಿ. ಭಾರತ ರತ್ನ ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅವರ ಪ್ರಕ್ಷೋಭದಲ್ಲಿ ಆಗಿದ್ದು 1956ರಲ್ಲಿ. ಶ್ರೀಮತಿ ಇಂದಿರಾ ಗಾಂಧಿ ಕೂಡ ನಮ್ಮ ದೇಶವನ್ನು ಆಳಿ ಅಗಲಿ ಹೋಗಿದ್ದು 1984ರಲ್ಲಿ. ಆದ್ರೆ ಶ್ರೀ ರಾಜೀವ್ ಗಾಂಧಿ ಕೂಡ ಮರಣ ಹೊಂದಿದ್ದು 1999ರಲ್ಲಿ. ಆದರೆ ಬಡವಿಯಾದ ಗಂಗೆಯ ಗಂಡ ಸತ್ತಿದ್ದು ಈ ಜಯ ಕಬಡನ ಕೈಯಲ್ಲಿ 1998ರಲ್ಲಿ. ಆದರೆ ನನಗೆ ಸವಾಲು ಹಾಕಿ ಪೊಲೀಸ್ ಸ್ಟೇಷನ್ ಹೋಗಿ ಕಂಪ್ಲೇಂಟ್ ಕೊಟ್ಟಿಯಲ್ಲ ಗಂಗೆ, ಬಿಡುವುದಿಲ್ಲ, ನಿನ್ನನ್ನು ಬಿಡುವುದಿಲ್ಲ. ಎಲ್ಲಿದೆ ಸರ್ಕಾರ? ನಮ್ಮಂತ ಶ್ರೀಮಂತ ಕೊಡುವ ಹಣವನ್ನು ತಿಂದು ರೂಪರಾಶಿಯ ಸಮುದಾಯಕ್ಕೆ ಮಾರು ಹೋಗಿದೆ. ಅಂದ ಮೇಲೆ ನಿಮ್ಮಂತವರಿಗೆ ಎಲ್ಲಿದೆ ಬೆಲೆ? ಪೊಲೀಸ್ ಹಾಕುವ ಅವನ ಕೈಗೆ ಬೇಡಿಯನ್ನು. ಬೇಡಿ ಯಾವ ಕಾರಣಕ್ಕಾಗಿ? ಗೌಡ, ಬಡವಿಯದ ಗಂಗವನ ಗಂಡನನ್ನು ಕೊಲೆ ಮಾಡಿ ಅವರ ಆಜ್ಞೆಯನ್ನ ನೀನು ಕಬ್ಜೆ ಮಾಡಿಕೊಂಡೇ ಅಲ್ಲ, ಅದೇ ಕಾರಣಕ್ಕಾಗಿ ನಿನ್ನ ಕೈಗೆ ಬೇಡಿ. ಹಾಗಂತ ನನಗೆ ಕಂಪ್ಲೇಂಟ್ ಕೊಟ್ಟವರು ಯಾರು? ಆ ಗಂಗಮ್ಮ ತಾಯಿನೇ ಕೊಟ್ಟಿದ್ದಾಳೆ. ಅವಳಿಗೆ ನ್ಯಾಯ ದೊರಕಿಸಿಕೊಡುವುದು ನಮ್ಮ ಸರ್ಕಾರದ ಧರ್ಮ. ಸರ್ಕಾರದ ಧರ್ಮ? ಇನ್ಸ್ಪೆಕ್ಟರ್, ಎಲ್ಲಿಗೆ ನಿಮ್ಮ ಸರ್ಕಾರದ ಧರ್ಮ? ನಮ್ಮಂತ ಶ್ರೀಮಂತ ಕೊಡುವ ಎಂತೆಲ್ಲ ಕಾಶಿಗೆ ಮಾರು ಹೋಗಿದೆ ನಿಮ್ಮ ಸರ್ಕಾರ. ಕಣ್ಣಿಗೆ ಕುರುಡಾಗಿದೆ, ಬಾಯಿಗೆ ಮುದ್ದಾಗಿದೆ ಇನ್ಸ್ಪೆಕ್ಟರ್. ಅಂದ ಮೇಲೆ ನಿಮ್ಮ ಸರ್ಕಾರಕ್ಕೆ ಬೆಲೆ ಇಲ್ಲ. ನಿಮಗೆ ಹಣ ಎಷ್ಟು ಕೇಳ ಬಿಸಾಕ್ತದೆ, ಸುಮ್ಮನೆ ಹೋಗ್ತಾ ಇರ್ಬೇಕು. ಜನರನ್ನು ಹಿಂದೆ ಇಟ್ಟುಕೊಂಡು ಬಾಳುವರು ನೀವು, ಆದರೆ ಅದೇ ಜನರನ್ನು ಮುಂದೆ ಇಟ್ಟುಕೊಂಡು ಬಾಳಿ ತೋರಿಸೋರು ನಾವು. ಒಂದು ಮಾತು ಹೇಳ್ತೀನಿ, ಸರಿಯಾಗಿ ಕೇಳು. ಒಬ್ಬ ಸೈನಿಕ ಗನ್ ಹಿಡಿದು ದೇಶ ಕಾಯುತ್ತಾನೆ, ಆದರೆ ಒಬ್ಬ ಕವಿ ಪೆನ್ ಹಿಡಿದು ಸಮಾಜ ಕಾಯುತ್ತಾನೆ. ಆದರೆ ನನ್ನಂತ ಕಾಜುವಲೆ ಪೇಸ್ಟಲ್ ಹಿಡಿದು ಕಚ್ಚಡ ನಿನ್ನಂತ ಲೋಚಗಳ ಜೀವ ತೆಗಿತಾರೆ. ಸರ್, ನಿನ್ನಂತ ಕೋಟಿ ನಾಯಿಗಳು ನನಗೆ ಸಮಾನ. ನಿನಗೆ ಹಣ ಎಷ್ಟು ಬೇಕು ಕೇಳೋ, ಎಲ್ಲ ಅಂದ್ರೆ ಒಂದು ನಿಮ್ಮ ಡ್ಯೂಟಿ ಜೈಲ್ ಅಂದರೆ ನೀವುಗಳು ಕಚ್ಚಿದ ಅಡಿಗೆ ಮನೆಯಲ್ಲ, ಮಾಡ್ಕೊಂಡು ಇದ್ದಿ ಮಾಡಕ್ಕದು ತಾತ್ಮಾನಲ್ಲ. ಸರ್ಕಾರ ಎಂಬ ಸೊಂಟದಲ್ಲಿ ಒಂದ್ಸಲ ಬೀಸಿದ್ರೆ ಮುಗಿದಾಯಿತು. ಆ ಜಾರಿ ಇದ್ದರೂ ಸರಿ, ಸರ್ಕಾರಕ್ಕೆ ಬಲುಪಸಿ ಆಗಲೇಬೇಕು. ಎಂದು ನಾನು ನಿನ್ನನ್ನು ಬಿಡಲು ಸಾಧ್ಯವಿಲ್ಲ, ಏಕೆಂದರೆ ಇದು ಗಂಡು ಮೆಟ್ಟಿದ ನಾಡು ಕರ್ನಾಟಕ.
ಮೇಲಾಗಿ ನಾನು ಬಂದಿರುವುದು ಹುಬ್ಬಳ್ಳಿ ಜೈಲಿನಿಂದ. ಇನ್ಸ್ಪೆಕ್ಟರ್, ನಿನ್ನಂತ ಪೋರ್ಚಿ ನಾಯಿಗಳು ನನಗೆ ತನ ಸಮಾನ. ಏಯ್, ನಾನು ಮನಸ್ಸು ಮಾಡಿದ್ರಿ ನೀನು ಹುಟ್ಟಿರುವ ಬಟ್ಟಿ ಮಣ್ಣು ಕಳಿಸಿ ಎಲ್ಲ ಕೈಕಾಲುಗಳ ಕತ್ತ ಅದೇ ಪೊಲೀಸ್ ಸ್ಟೇಷನ್ ಗಟ್ಟಿಗೆ ನೇತು ಹಾಕಿ ಬಿಡ್ತಾರೆ. ಯಾಚಾರ ಇನ್ಸ್ಪೆಕ್ಟರ್, ಹುಬ್ಬಳ್ಳಿ ಜೈಲಾದ್ರು ಬಿಜಾಪುರ ಜೈಲಾದ್ರೇನು, ಮೇಲಾಗಿ ಶೃಂಗು ಲಕ್ಷ್ಮಣ ಹೊರಬಂತ ಜತ್ತಿ ಜೈಲಾದ್ರೇನು, ಎನ್ನಂತ ಕಟಕಬಹುದಂತ 100 ಮಂದಿ ಬಂದನು ಎದುರವನಲ್ಲೂ ಈ ಜಯ ಗೌಡ. ನಮಸ್ಕಾರ ಗೌಡ್ರೆ, ನಮಸ್ಕಾರ. ಬನ್ನಿ ಪಾಟೀಲ್ ರೇ, ಬನ್ನಿ. ಲೇ ರೆಡಿ, ಕಾಕಿ ಕೊಟ್ಟ ಮಾತ್ರಕ್ಕೆ ಎಟ್ಟು ಸೊಕ್ಕಲೆ ಮಗಣ. ಗೌಡನ ಮನೆಗೆ ನುಗ್ಗಿ ಗೌಡರನ್ನು ಅರೆಸ್ಟ್ ಮಾಡುವಷ್ಟು ಎತ್ತರಕ್ಕೆ ಬೆಳೆದಿದೆಯಾ ಬಟ್ಟಿಯ ಮಗನೇ? ನಿನ್ನಲ್ಲಿ ಇಂಥ ಕಚಡ ಬುದ್ಧಿ ಇದೆ ಅಂತ ಮೊದಲೇ ಗೊತ್ತಾಗಿ ಗೃಹ ಮಂತ್ರಿಯ ಕಡೆಗೆ ಹೋಗಿ ಟ್ರಾನ್ಸ್ಫರ್ ಆರ್ಡರ್ ಬರ್ಸ್ಕೊಂಡು ಬಂದಿದ್ದೀರಿ. ತೆಗೆದುಕೋ ಈ ಟ್ರಾನ್ಸ್ಫರ್ ಆರ್ಡರ್ ಅನ್ನ. ಇದನ್ನು ತೆಗೆದುಕೊಂಡು ಬಾಯಿ ಮುಚ್ಕೊಂಡು ಹೋಗ್ತಾ ಇರಬೇಕು. ಬಂದ ದಾರಿಗೆ ಸುಂಕವಿಲ್ಲದೆ ಸುಮ್ಮನೆ ಹೊರಟು ಹೋದರೆ ಸರಿ, ಇಲ್ಲವಾದರೆ ನಿನ್ನ ದೇಹದ ಮೇಲಿನ ಬಟ್ಟೆಯನ್ನು ಕಳಿಸಿ ಅರಬೆತ್ತನೆಯಲ್ಲಿ ಕಳಿಸಬೇಕಾಗುತ್ತದೆ. ಎಚ್ಚರ ಗೌಡ್ರೆ, ಹುಲಿ ತಾನಾಗಿ ಬಂದು ಬಲೆಗೆ ಬಿದ್ದಂತಾಗಿದೆ. ಅಂದ ಹಾಗೆ ಹುಲಿಯ ಗತಿ ಅದೋ ಗತಿ. ಇನ್ಸ್ಪೆಕ್ಟರ್, ತೆಗೆದುಕೊಂಡು ಹೊರಡಿ ಟ್ರಾನ್ಸ್ಫರ್ ಆರ್ಡರ್ ಅನ್ನು. ಗೌಡ, ಹಾಗಾಗಿ ಆಗು, ಆದರೆ ಇನ್ನು ಮುಂದೆ ಇದೆ ನಿನ್ನ ಕರ್ಮದ ಕತೆ. ಇನ್ಸ್ಪೆಕ್ಟರ್ ಭರತ್ ರೆಡ್ಡಿ, ಕೈಯಾಗ ಅಧಿಕಾರ, ಕಿಶಾಗ್ ರೊಕ್ಕ. ಮೈಯಾಗ ರಕ್ತ ಐತದ್ದು ಬಹಳ ಹರಿಯದ್ ಬೇಡಲೇ ಮಗಣ. ಇಲ್ಲಿ ಹರಿಯುತ್ತಿರುವುದು ಕೃಷ್ಣ ನದಿಯ ನೀರು. ಇಲ್ಲಿ ಇರುವವರು ನಾವುಗಳು, ಅಂದರೆ ಊರ ಹೊಕ್ಕ ಹುಲಿಗಳು. ತಿಳಿತಲ್ಲೇ ಹರಾಮ್ ಎಚ್ಚರದಿಂದ ಮಾತನಾಡು. ಇದೇ ರೀತಿ ಬಾಯಿ ಉತ್ತ ಬಿಟ್ಟು ಅಂದ್ರೆ ಮಗನ ನನ್ನ ಕಾಲಾಗಿನ ಬೋಟು ನಿನ್ನ ನೆಚ್ಚಿನ ಮೇಲೆ ಬರ್ತದೆ. ಎಚ್ಚರ. ನಿನಗೆ ಹಣ ಎಷ್ಟು ಬೇಕು ಕೇಳೋ ಕುಸಾಗ್ತೇನೆ. ನಮ್ಮ ಜೊತೆ ಶಾಮೀಲಾಗಿ ಬಿಡುವುದು ಎಲ್ಲ ಅಂದ್ರೆ ನಾನು ಕೊಡುವ ಶಿಕ್ಷೆಗೆ ಗುರಿಯಾಗಿ ಹೋಗುತ್ತೀಯ. ಇನ್ಸ್ಪೆಕ್ಟರ್, ಹುಲಿಪುರ ಗ್ರಾಮದ ನಮ್ಮ ಜೊತೆಗೆ ಜಾಮೀನಾಗಿ ಅವನ್ನ ಎತ್ತಗಡೆಯಾಗಿ ಮಾಡಿಬಿಡು. ನನಗೆ ಒಳ್ಳೆದು, ನನಗೂ ಒಳ್ಳೆದು. ಎಲ್ಲ ಅಂದ್ರೆ ನಾನಾಡುವ ನಾಟಕ ಕ್ರಾಂತಿಕಾರ ಇರ್ತದೆ. ಆಗುವುದಿಲ್ಲ ಗೌಡ್ರಿ, ಆಗುವುದಿಲ್ಲ. ಏಕೆಂದರೆ ನಾನು ಕೂಡ ಒಂದು ಬಡ ಕುಟುಂಬದಿಂದ ಜನಿಸಿ ಬಂದವನು. ಆದ್ಮೇಲೆ ಕರ್ಮವನ್ನು ಕತ್ತರಿಸಿ ನ್ಯಾಯ ಕೈಗೆ ದುಡಿತೀನಿ. ಧರ್ಮದಿಂದ ಹೋರಾಡಿ ಸತ್ಯ ಇಲ್ಲಿದೆ ಅಂತ ಈ ಸಮಾಜಕ್ಕೆ ತೋರಿಸಿಕೊಡ್ತೀನಿ. ಅನ್ಯಾಯವನ್ನು ನಾನು ಎಂದಿಗೂ ಮಾಡಲು ಸಾಧ್ಯವಿಲ್ಲ. ಇನ್ಸ್ಪೆಕ್ಟರ್, ಸತ್ಯ ಎಲ್ಲಿದೆ ಅಂತ ಕೈ ಎತ್ತಿ ಹೇಳ್ತೀಯ. ಸತ್ಯವನ್ನು ಪಾಲಿಸಗಾಗಿ ಸತ್ಯ ಹರಿಶ್ಚಂದ್ರ ಮಶಾನಕ್ಕಾದ. ಅದೇ ಸತ್ಯವನ್ನು ಗುರಿಯಾಗಿ ಇಟ್ಟುಕೊಂಡ ಇಂದ್ರಜಿತ ಸತ್ತು ಮಣ್ಣಾದ. ಅದೇ ಸತ್ಯವನ್ನು ಪಾಲಿಸದಾಗಿ ತಂದೆ ತಾಯಿನ ಮಾತನ್ನು ಕೇಳಿ ಶ್ರೀರಾಮಚಂದ್ರ 14 ವರ್ಷ ಅನುಭವಿಸಬೇಕಾಯಿತು. ಅವರೆಲ್ಲರ ಮುಂದೆ ನೀನಾವಾಗಿರ್ತಬಲೇ ಪುಟ್ಕೋಶಿ ನನ್ನ ಮಗಳೇ. ಇನ್ಸ್ಪೆಕ್ಟರ್ ಭರತ್ ರೆಡ್ಡಿ, ಇನ್ಸ್ಪೆಕ್ಟರ್ ಭರತ್ ರೆಡ್ಡಿ, ನಮ್ಮ ಮುಂದ ತಲೆ ಎತ್ತಿ ನಮ್ಮ ಮೇಲೆ ಕಾಲು ಕೆದರಿ ತಲೆ ಎತ್ತಿ ಮೇಲೆದರೆ ನಿನ್ನ ಮೇಲೆ ಚಾರ್ಜ್ ಶೀಟ್ ಕೇಸ್ ಹಾಕಿ ನೌಕರಿ ಬಿಡಿಸಿ ಜೈಲಿಗೆ ಕಳಿಸುತ್ತೇವೆ.
ಮಾಡಿದರೆ ಜನಾರ್ದನ ರೆಡ್ಡಿ ಹಾಗೆ, ಜಯಲಲಿತನ ಹಾಗೆ, ಲಾಲು ಪ್ರಸಾದ್ ಯಾದವ್ ಹಾಗೆ ಜೈಲಿನಲ್ಲಿ ಕೊಳೆಯಬೇಕಾಗುತ್ತದೆ. ಕೊನೆಗೆ ಒಂದು ದಿನ ಮಹಾತ್ಮ ಗಾಂಧಿ ಹಾಗೆ ಗುಂಡನಿಗೆ ಬಲಿಯಾಗುತ್ತದೆ. ಎಚ್ಚರ! ಗೌಡ, ಕೊನೆಯ ಬಾರಿ ಒಂದು ಮಾತು ತಿಳಿಸಿ ಹೇಳ್ತೀನಿ ಕೇಳಿ. ಈ ಊರಾಗ ನೀವು ದೊಡ್ಡವ್ರು ಅಂದ್ಮೇಲೆ ನಿಮ್ಮಲ್ಲಿ ಒಳ್ಳೆಯ ಗುಣ ಇರಬೇಕು. ಅತಿ ನೊಂದ ಬಡವರ ಪಾಲಿಗೆ ನೀವುಗಳು ಧರ್ಮದ ದರಿಗಳಾಗಿ ಊರಿಗೆ ಉಪಕಾರಿಗಳಾದರೆ ಮಾತ್ರ ಬರೋದ ಚೀನಾ ಒಪ್ಪಂದ ಆಗುತ್ತೆ. ಅಷ್ಟೇ ಏಕೆ ಈ ಹುಲಿಪುರ ಗ್ರಾಮ ರಾಮರಾಜ್ಯಗಳ ಸಂದೇಹ ಇಲ್ಲ. ಅವರ ಮೊದಲು ನೀವು ಮನುಷ್ಯರಾಗಬೇಕಾದ್ರೆ ಶಾಂತಿಯ ಮಂತ್ರವನ್ನು ಘೋಷಿಸಬೇಕು. ಆಗಲೇ ನಿಮಗೊಂದು ಬೆಲೆ ಸಿಗುವುದು. ಅದನ್ನು ಬಿಟ್ಟು ಬಡವರ ನೆಮ್ಮದಿಯನ್ನು ಹಾಳು ಮಾಡಿ ಅವರ ಕ್ರಾಂತಿಗೆ ನೀವುಗಳು ಸಿಲುಕಿ ಶಾಂತಿಯನ್ನು ಸುಡಬೇಡಿ ಗೌಡ್ರೆ, ಸುಡಬೇಡಿ. ಇನ್ಸ್ಪೆಕ್ಟರ್, ಶಾಂತಿಯಿಂದ ಸ್ವತಂತ್ರವನ್ನು ತಂದುಕೊಟ್ಟ ಮಹಾತ್ಮ ಗಾಂಧೀಜಿಯವರು ನಾಥೋರನ್ನು ಗೋಡಿಸರ ಗುಂಡೇಟಿಗೆ ಬಲಿಯಾಗಿ ಹೋದರು. ಅದೇ ಶಾಂತಿ ದೇವತೆಯನ್ನು ಆರಾಧಿಸಿದ ಯೇಸು ಸ್ವಾಮಿ ಶಿಲುಬೆಗೇರಿದ. ಅದೇ ಶಾಂತಿ ದೇವತೆಯನ್ನು ಆರಾಧಿಸಿದ ಕೆರಡಿ ಕೊಲೆಯಾಗಿ ಹೋದ. ನೋಡು, ನೀನು ಶಾಂತಿ ಅಂತ ಭಯಪಡಿಸಿದರೆ ಎಚ್ಚರವಾಗುದಿಲ್ಲ. ಏನೋ ಇನ್ಸ್ಪೆಕ್ಟರ್ ಆಗಿದೀಯಾ? ಈ ಚೈತ ಬಿಡ, ಹೇಳೋದನ್ನೇ ಮಾಡೋದನ್ನೇ ಹೇಳೋದು. ಒಂದು ವೇಳೆ ನೀನು ನಮ್ದೇ ಗುರಿಯನ್ನು ಸಾಧಿಸಿದರೆ ನೌಕರಿ ಬಿಟ್ಟು ಮಡಿಯಲ್ಲಿ ಕೊಡಬೇಕಾಗುತ್ತದೆ. ಭಿಕ್ಷೆ ಪಾತ್ರ ಗೌಡ, ಚೀರಾಡಿ ನರಹರಿದುಕೊಳ್ಳಬೇಡ. ಪಿಕ್ಚರ್ ಬಂದ್ ನಾಟಕ भी ಬಾಕಿ है, ಆದರೆ ನಾಟಕ ಬಂದ್ ಕೇಲ್ ಖತಮ್. ಗೌಡ ಪಾಟೀಲ, ಇಲ್ಲಿಂದ ನನ್ನ ಟ್ರಾನ್ಸ್ಫರ್ ಮಾಡಿಸಬಹುದು. ಆದರೆ ಒಂದಿಲ್ಲ ಒಂದು ದಿವಸ ನನ್ನ ಕಾಕಿಯ ಕೈ ಚಲಕ ತೋರಿಸದಿದ್ದರೆ ನಾನು ಭರತ್ ರೆಡ್ಡಿನೇ ಅಲ್ಲ. ನಾವು ಯಾರು ಗೊತ್ತಾ? ಕ್ರಾಂತಿಯ ಕಿಡಿಗಳನ್ನು ಎದುರು ಹಾಕಿದ್ರೆ ಸುಟ್ಟು ಹೋಗುವುದು ಖಚಿತ. ಹೋಗ್ತಾ ಇದೆಯಾ? ಸುಮ್ಮನೆ ಹೊರಟು ಹೋಗು. ಪಾಟೀಲ, ಇದು ಈ ಸಂತೋಷದ ಸಮಯದಲ್ಲಿ ಡ್ರಿಂಕ್ಸ್ ಮಾಡ್ತೀಯ? ಈ ಖುಷಿಯಲ್ಲಿ ಇಬ್ಬರು ಕೂಡ ಸ್ವಲ್ಪ ನಿಶೆ ಇರಿಸಲ್ಲ ಗೌಡ್ರೆ. ಓಕೆ.